ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. 2004ರಲ್ಲಿ ತೆರೆಕಂಡಂತಹ ಆಪ್ತಮಿತ್ರ ಚಿತ್ರವು ಎಲ್ಲರಲ್ಲೂ ಕುತೂಹಲ ಹಾಗೂ ಹೆದರಿಕೆ ಮೂಡಿಸಿತ್ತು ಎಂದರೆ ತಪ್ಪಾಗಲಾರದು. ಏಕೆಂದರೆ ಆ ಕತೆ ಬರೀ ಕಲ್ಪನೆಯಲ್ಲ, ನಿಜವಾಗಿಯೂ ನಡೆದಿರುವಂಥದ್ದು. ಆ ಚಿತ್ರ ಮಾಡಿದ್ದರಿಂದಲೇ ನಟಿ ಸೌಂದರ್ಯರವರು ಮೃತಪಟ್ಟರೆಂಬ ಊಹಾಪೋಹಗಳು ಕೂಡ ಬಹಳ ದಿನಗಳ ಕಾಲ ಹರಿದಾಡಿತ್ತು. ಈ ಚಿತ್ರ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಹಾಗೂ ಹಿಂದಿ ಎಲ್ಲ ಭಾಷೆಗಳಲ್ಲಿಯೂ ತೆರೆಕಂಡಿದೆ. ಹಾಗೆಯೇ ಹೆಚ್ಚಿನ ಅಭಿಮಾನಿಗಳನ್ನು ಸಹ ಗಳಿಸಿಕೊಂಡಿದೆ. ಈಗ ಸಿನಿಮಾದಲ್ಲಿ ಹೇಳಲಾದ ಕತೆಗೂ ನಿಜವಾಗಿಯೂ ನಡೆದಂತಹ ಕತೆಗೂ ವ್ಯತ್ಯಾಸವೇನು? ಆ ಕತೆ ನಡೆದಿದ್ದೆಲ್ಲಿ? ಚಂದ್ರಮುಖಿ ಯಾರು? ಆಕೆಯನ್ನು ಕೊಂದಂತಹ ರಾಜ ಯಾರು? ಈ ಎಲ್ಲ ಅನುಮಾನಗಳನ್ನು ಬಗೆಹರಿಸಿಕೊಳ್ಳಲು ತಪ್ಪದೆ ಈ ವಿಡಿಯೋ ಪೂರ್ತಿಯಾಗಿ ವೀಕ್ಷಿಸಿ. ಕಥೆಯೊಳಗೆ ಹೋಗುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕಥೆಯೊಳಗೆ ಎಂಟ್ರಿ ಆಗೋಣ. ಕೇರಳ ರಾಜ್ಯದ ಅಲೇಪಿ ಜಿಲ್ಲೆಯ ಮುಟ್ಟಂ ಪ್ರಾಂತ್ಯದಲ್ಲಿರುವಂತಹ ಅಲಂಮುಟ್ಟಿಲ್ ಎಂಬ ಚಿಕ್ಕ ಪಟ್ಟಣದಲ್ಲಿ ಭವನದಂತಹ ಒಂದು ದೊಡ್ಡ ಮನೆ ಇದೆ. ಅದರ ಸುತ್ತಲೂ ಅರಣ್ಯದಂತಹ ವಾತಾವರಣ. ನೋಡಿದರೇನೆ ಅದು ಯಾವುದೋ ಒಬ್ಬ ದೊಡ್ಡ ಜಮೀನ್ದಾರನ ಮನೆ ಎಂಬುದು ಅರ್ಥವಾಗುತ್ತದೆ. ಅದು ಟ್ರಾವನ್ಕೋರ್ ರಾಜ್ಯದಲ್ಲಿನ ಒಬ್ಬ ಜಮೀನ್ದಾರನ ಮನೆ. ಆ ಇಡೀ ಪ್ರಾಂತ್ಯವೆಲ್ಲವೂ ಕೂಡ ಅವನ ಆಡಳಿತದಲ್ಲೇ ಇತ್ತು. ಚರಿತ್ರೆಯ ಪ್ರಕಾರ ಆತ ಬಹಳ ಕ್ರೂರಿಯಾಗಿದ್ದ. ಅವನ ಮನೆಯ ಕೆಳಭಾಗದಲ್ಲಿ ಸಂಬಂಧಿಕರು ನಿವಾಸವಿದ್ದರು, ಮೇಲ್ಭಾಗದಲ್ಲಿ ಈತ ವಾಸಿಸುತ್ತಿದ್ದ. ಇವನ ಹೆಂಡತಿ, ಮಕ್ಕಳು, ಸೊಸೆಗಳು ಸಹ ಅದೇ ಮನೆಯೊಳಗೆಯೇ ನಿವಾಸವಿದ್ದರು. ಬ್ರಿಟಿಷರ ಪಾಲನೆಯಲ್ಲೂ ಕೂಡ ಈತ ಬ್ರಿಟಿಷರಿಗೆ ಟ್ಯಾಕ್ಸ್ ಪೇ ಮಾಡುತ್ತಾ ಇದೇ ಕೋಟೆಯಲ್ಲಿಯೇ ನಿವಾಸವಿದ್ದ. ಆ ಪ್ರಾಂತ್ಯವನ್ನು ಪಾಲಿಸುತ್ತಿದ್ದ. ಅವನಿಗಾಗಿ ಕೆಲಸ ಮಾಡುವವರಿಗೂ ಅಲ್ಲೇ ಕೆಲ ರೂಮ್ಗಳನ್ನು ನಿರ್ಮಿಸಿಕೊಟ್ಟಿದ್ದ. ಮನೆಯಿಂದ ಸ್ವಲ್ಪ ದೂರದಲ್ಲಿ ಅವನು ಇಟ್ಟುಕೊಂಡಿದ್ದಂತಹ ಮಹಿಳೆಯರಿಗಾಗಿ ಒಂದು ಚಿಕ್ಕ ಮನೆಯನ್ನು ಸಹ ನಿರ್ಮಿಸಿದ್ದ. ಅದು ಹೇಗಿತ್ತೆಂದರೆ, ರಾಜ ಅವನ ಮನೆಯ ಮೇಲಿಂದ ನೋಡಿದಾಗ ಅವನಿಗಾಗಿ ಅಪಹರಿಸಿ ತಂದಂತಹ ಹೆಣ್ಣು ಮಕ್ಕಳು ಕಾಣಿಸುವಂತೆ ಆ ಮನೆಯನ್ನು ನಿರ್ಮಿಸಲಾಗಿತ್ತು. ಆಗಾಗ ಸುಂದರವಾದ ನಾಟ್ಯಗಾರಿಯರನ್ನು ಸಹ ಕರೆಸಿಕೊಂಡು ಅವರೊಂದಿಗೆ ನಾಟ್ಯವಾಡಿಸಿಕೊಂಡು ಅವರಿಗೆ ಬಹುಮಾನಗಳನ್ನು ಸಹ ಕೊಟ್ಟು ಕಳಿಸುತ್ತಿದ್ದ. ಸೌಂದರ್ಯವನ್ನು ಆಸ್ವಾದಿಸುವುದರಲ್ಲಿ ಅವನದು ಎತ್ತಿದ ಕೈ ಎನ್ನಬಹುದು. ಇನ್ನು ಚಂದ್ರಮುಖಿ ಕಥೆಯೂ ಸಹ ಇದೇ ರೀತಿ ಹುಟ್ಟಿಕೊಂಡಿತ್ತು. ಬ್ರಿಟಿಷ್ ಅಧಿಕಾರಿಗಳಿಗೆ ಸರಿಸಮಾನವಾಗಿ ಈ ರಾಜನ ಬಳಿಯೂ 4 ಕಾರ್ಗಳಿದ್ದವು. ಆ ಸುತ್ತಮುತ್ತಲಿನ ಊರುಗಳಲ್ಲಿ ಕೇವಲ ಇವನು ಹಾಗೂ ಇವನ ಕುಟುಂಬಸ್ಥರು ಮಾತ್ರವೇ ಕಾರ್ಗಳನ್ನು ಬಳಸುತ್ತಿದ್ದರು. ಅವನ ಚೆಲ್ಲಾಟಕ್ಕಾಗಿ, ಸರಸ ಸಲ್ಲಾಪಕ್ಕಾಗಿ ಕರೆಸಿಕೊಳ್ಳುತ್ತಿದ್ದಂತಹ ಮಹಿಳೆಯರಿಗಾಗಿ ಒಂದು ಕಾರನ್ನು ಬಳಸುತ್ತಿದ್ದ. ಆ ಕಾರ್ ಅಪವಿತ್ರವೆಂದು ಅವನ ಕುಟುಂಬಸ್ಥರು ಅದನ್ನು ಮುಟ್ಟುತ್ತಿರಲಿಲ್ಲ. ಇನ್ನು ಪಾಲನೆಯ ವಿಷಯಕ್ಕೆ ಬಂದರೆ ರಾಜ್ಯವನ್ನು ಆತ ಸುಭಿಕ್ಷೆಯಾಗಿಯೇ ಪಾಲಿಸುತ್ತಿದ್ದ. ಒಂದು ದಿನ ಆತನ ಮನೆಗೆ ಅಕ್ಕನ ಕುಟುಂಬ ಸಹ ಬಂತು. ಜೂಜಾಟದಲ್ಲಿ ಆಸ್ತಿಯೆಲ್ಲ ಕಳೆದುಕೊಂಡಿದ್ದರಿಂದ ಅಕ್ಕನ ಕುಟುಂಬವನ್ನು ಸಹ ಅವನ ಮನೆಯೊಳಗಡೆಯೇ ನಿವಾಸವಿರುವಂತೆ ಹೇಳಿದ ರಾಜ. ಆದರೆ ಅವನ ರಾಜಭೋಗ, ಸಂಪತ್ತು, ಆಸ್ತಿಯ ಮೇಲೆ ಅವನ ಅಕ್ಕ ಭಾವನಿಗೆ ಕಣ್ಣು ಬಿತ್ತು. ಹಾಗಾಗಿ ನಿನ್ನ ಆಸ್ತಿಯಲ್ಲಿ ಸ್ವಲ್ಪ ಭಾಗ ಕೊಟ್ಟರೆ ನಾನು ನನ್ನ ಕುಟುಂಬ ಸಹ ಚೆನ್ನಾಗಿರುತ್ತೇವೆ, ಎಷ್ಟು ದಿನಗಳು ಅಂತ ಇಲ್ಲೇ ಇರಲು ಸಾಧ್ಯ ಎಂದು ಅಕ್ಕ ಕೇಳಿದ್ದರಿಂದ ಸ್ವಲ್ಪ ದೂರದಲ್ಲಿದ್ದಂತಹ ಒಂದು ದೊಡ್ಡ ಭವನದೊಂದಿಗೆ ಸೇರಿ 1000 ಎಕರೆಗಳಷ್ಟು ಭೂಮಿಯನ್ನು ಅಕ್ಕನಿಗಾಗಿ ಕೊಟ್ಟ ರಾಜ. ಆದರೆ ಕೈಗೆ ಒಂದು ಬಿಡುಗಾಸು ಸಹ ಕೊಡಲಿಲ್ಲ. ಇದರಿಂದ ಅಕ್ಕನ ಮಕ್ಕಳಿಗೆ ರಾಜನ ಮೇಲೆ ವಿಪರೀತವಾದ ಕೋಪ ಶುರುವಾಯಿತು. 1 ರೂಪಾಯಿಯೂ ಇಲ್ಲದೆ ಯಾವ ರೀತಿ ಹೋಗಿ ಜೀವಿಸಬೇಕು ಎಂಬುದೇ ಅವರ ಕೋಪ. ಇದೇ ರೀತಿ ಅಕ್ಕನ ಮಕ್ಕಳು ಸಹ ಬೆಳೆದು ದೊಡ್ಡವರಾದರು. ಇನ್ನು ಈ ರಾಜನಿಗೂ ಸಹ 2 ಮಕ್ಕಳಿದ್ದರು, ಒಬ್ಬ ಮಗ, ಒಬ್ಬಳು ಮಗಳು. ಇವರಿಬ್ಬರೂ ಸಹ ಹೆಚ್ಚಾಗಿ ಈ ಭವನದಲ್ಲಿ ನಿವಾಸವಿರುತ್ತಿರಲಿಲ್ಲ. ವಿದೇಶದಲ್ಲಿ ವಿದ್ಯಾಭ್ಯಾಸವೆಂದು, ಇತರೆ ವ್ಯಾಪಾರಗಳೆಂದು, ಎಸ್ಟೇಟ್ಗಳೆಂದು ಹೊರಗಡೆಯೇ ಸಮಯ ಕಳೆಯುತ್ತಿದ್ದರು. ಅದೇ ರೀತಿ ಮಗಳಿಗೂ ಮದುವೆ ಆದ ನಂತರ ಆ ಭವನದಲ್ಲಿ ಕೇವಲ ರಾಜ ಹಾಗೂ ಅವನ ಹೆಂಡತಿ ಮಾತ್ರವೇ ನಿವಾಸವಿದ್ದರು. ಮಗ ಮತ್ತೊಂದು ರಾಜಬಂಗಲೆಯಲ್ಲಿ ಜಲ್ಸಾ ಮಾಡುತ್ತಾ ಕಾಲ ಕಳೆಯುತ್ತಿದ್ದ. ಇನ್ನು ರಾಜನಿಗೂ ವಯಸ್ಸಾಗುತ್ತಿದ್ದಂತೆ ಅವನು ಸಾಯುವುದರೊಳಗೆ ಇನ್ನಷ್ಟು ಆಸ್ತಿ ದೋಚಿಕೊಳ್ಳಬೇಕೆಂದು ಅವನ ಅಕ್ಕ ಎದುರು ನೋಡುತ್ತಿದ್ದಳು. ಆದರೆ ಅದೇ ಸಮಯದಲ್ಲಿ ರಾಜ ಅವನ ಸಂಸ್ಥಾನ ಅಧಿಕಾರಿಗಳನ್ನು ಕರೆಸಿ ಪೂರ್ತಿ ಆಸ್ತಿಯನ್ನು ಮಗ ಹಾಗೂ ಮಗಳ ಹೆಸರಿಗೆ ಬರೆದು ಬಿಟ್ಟ. ಮಣಿ ಮಾಣಿಕ್ಯಗಳು, ವಜ್ರ ವೈಡೂರ್ಯಗಳು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಡವೆಗಳು, ಅಪರೂಪವಾದ ಬೆಲೆ ಕಟ್ಟಲಾರದಂತಹ ವಿದೇಶಿ ವಸ್ತುಗಳು, ಲಕ್ಷಾಂತರ ಎಕರೆ ಭೂಮಿ, ಹಲವಾರು ಭವನಗಳು,
ಎಲ್ಲವೂ ಇನ್ನೂ ಅವನ ಹತ್ತಿರವೇ ಇತ್ತು. ಆಸ್ತಿ ಅವಳಿಗೆ ದಕ್ಕುತ್ತದೆಂದು ಆಸೆ ಪಟ್ಟ ಅಕ್ಕನಿಗೆ ಮಾತ್ರ ಏನೂ ಸಿಗಲಿಲ್ಲ. ಹಾಗಾಗಿ ಮಗ ಹಾಗೂ ಮಗಳು ಬರುವುದರೊಳಗೆ ಹೇಗಾದರೂ ರಾಜನನ್ನು ಕೊಂದು ಬಿಟ್ಟರೆ ಒಂದಷ್ಟು ಆಸ್ತಿಯನ್ನು ಹೊಡೆದುಕೊಳ್ಳಬಹುದೆಂದು ಸಂಚು ರೂಪಿಸಿದಳು ಅಕ್ಕ. ಅದೇ ಪ್ರಕಾರ ಮೊದಲು ಅವನ ಹೆಂಡತಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಕೊಂದು ಬಿಟ್ಟರು. ಆಕೆಗೆ ಪ್ರತಿ ದಿವಸ ವಿಷಪೂರಿತವಾದ ಅಣಬೆಯನ್ನು ಒಣಗಿಸಿ ಪುಡಿ ಮಾಡಿ ಆಕೆಗೆ ಶಕ್ತಿ ಬರಲು ಕಷಾಯವೆಂದು ಹೇಳಿ ಅದರಲ್ಲಿ ಆ ಪುಡಿಯನ್ನು ಸ್ವಲ್ಪ ಬೆರೆಸಿ ಕೊಡುತ್ತಿದ್ದರು. 3 ತಿಂಗಳ ಕಾಲ ಆ ಕಷಾಯ ಕುಡಿದ ಕಾರಣ ಆಕೆ ತೀವ್ರವಾದ ಅನಾರೋಗ್ಯಕ್ಕೆ ತುತ್ತಾಗಿ ಪ್ರಾಣ ಬಿಟ್ಟಳು. ಇದರಿಂದ ಆ ಬಂಗಲೆಯಲ್ಲಿ ಕೇವಲ ರಾಜ ಮಾತ್ರವೇ ಏಕಾಂಗಿಯಾಗಿ ಜೀವಿಸುತ್ತಿದ್ದ. ಇನ್ನು ಹೆಂಡತಿಯೂ ಇಲ್ಲದ ಕಾರಣ ಅವನಿಗೆ ಎಷ್ಟೋ ನಂಬಿಕಸ್ಥನಾದ ಸೇವಕನ ಮಗಳನ್ನು ತಂದು ಸೇವಕಿಯಾಗಿ ಮನೆಯಲ್ಲಿರಿಸಿಕೊಂಡ ರಾಜ. ಆಕೆಗೆ ಇನ್ನು 18 ವರ್ಷ ವಯಸ್ಸು ಮಾತ್ರ. ನೋಡಲು ಬಹಳಾನೇ ಸುಂದರವಾಗಿದ್ದಳು. ಆಕೆ ಒಬ್ಬ ತಂದೆಯಂತೆ ಅವನನ್ನು ನೋಡಿಕೊಳ್ಳುತ್ತಿದ್ದಳು. ಇದು ಹೀಗಿರುವಾಗ ಒಂದು ದಿನ ಆ ರಾಜನ ಚಿತ್ರ ಬಿಡಿಸಲು ಒಬ್ಬ ಕಲಾಕಾರ ಅರಮನೆಗೆ ಬಂದಿದ್ದ. ಆಗ ಅವನೊಂದಿಗೆ ಸೇರಿ ಆ ಸೇವಕಿಯ ಚಿತ್ರವನ್ನು ಸಹ ಬಿಡಿಸಲು ಹೇಳಿದ ರಾಜ. ಆದರೆ ಅವನು ರಾಜನ ಚಿತ್ರವನ್ನು 2 ದಿನಗಳಲ್ಲಿ ಮುಗಿಸಿದ. ಆದರೆ ಆಕೆಯ ಚಿತ್ರ ಬಿಡಿಸಲು ಮಾತ್ರ 1 ವಾರದಷ್ಟು ಸಮಯ ತೆಗೆದುಕೊಂಡ. ಆದರೂ ಪೂರ್ತಿಯಾಗಲಿಲ್ಲ. ಆದ್ದರಿಂದ ರಾಜನಿಗೆ ಅನುಮಾನ ಬಂದು, ನನ್ನ ಚಿತ್ರ 2 ದಿನದಲ್ಲಿ ಬಿಡಿಸಿದಂತಹ ನೀನು ಇವಳ ಚಿತ್ರ ವಾರವಾದರೂ ಏತಕ್ಕಾಗಿ ಬಿಡಿಸಲಿಲ್ಲವೆಂದು ಕೇಳಿದ. ಅದಕ್ಕೆ ಆ ಕಲಾಕಾರ, ಪ್ರಭು, ಅದೇ ನನಗೂ ಅರ್ಥವಾಗುತ್ತಿಲ್ಲ. ಈ ಕೈಯಲ್ಲಿ ಕೆಲ ಸಾವಿರಾರು ಚಿತ್ರಗಳನ್ನು ಬಿಡಿಸಿದ್ದೇನೆ. ಆದರೂ ಈಕೆಯ ಚಿತ್ರವೇಕೋ ಬಿಡಿಸಲು ಸಾಧ್ಯವಾಗುತ್ತಿಲ್ಲವೆಂದು ಹೇಳಿದ. ಆದರೆ 10ನೇ ದಿನದಂದು ಆಕೆಯ ಚಿತ್ರವನ್ನು ಬಿಡಿಸಿ ರಾಜನಿಗೆ ತಂದುಕೊಟ್ಟ ಆ ಕಲಾಕಾರ. ಅದನ್ನು ನೋಡಿದ ರಾಜನಿಗೆ ಆಶ್ಚರ್ಯವಾಯಿತು. ಒಬ್ಬ ಕೆಲಸದವಳಿಗೆ ಒಡವೆಗಳನ್ನು ಹಾಕಿ ಒಳ್ಳೆಯ ಬಟ್ಟೆ ಉಡಿಸಿದರೆ ಇಷ್ಟು ಸುಂದರವಾಗಿರುತ್ತಾಳಾ ಎಂದು ಆ ಕೂಡಲೇ ಅವನ ಹೆಂಡತಿಯ ಸೀರೆ ಹಾಗೂ ಒಡವೆಗಳನ್ನು ತಂದುಕೊಟ್ಟು, ಇದೆಲ್ಲವೂ ಹಾಕಿಕೊಂಡು ಆ ಚಿತ್ರದಲ್ಲಿರುವಂತೆ ತಯಾರಾಗು ಎಂದು ಸೇವಕಿಗೆ ಹೇಳಿದ ರಾಜ. ಅವಳು ಅದೇ ರೀತಿ ತಯಾರಾಗಿ ಬಂದು ನಿಂತಳು. ಆಕೆ ನಿಜವಾಗಲೂ ಅದ್ಭುತವಾಗಿ ಕಾಣಿಸುತ್ತಿದ್ದಳು. ಇದರಿಂದ ಒಮ್ಮೆಲೆ ಅವನಿಗೆ ಸೇವಕನ ಮಗಳೆಂಬ ಭಾವನೆ ಹೊರಟು ಹೋಯಿತು. ಆಕೆಯ ಮೇಲೆ ಪ್ರೀತಿ ಶುರುವಾಯಿತು. ಹಾಗಾಗಿ ಅವಳನ್ನು ವಿವಾಹವಾಗೋಣವೆಂದು ತೀರ್ಮಾನಿಸಿಕೊಂಡ ರಾಜ. ಆ ಚಿತ್ರ ಬಿಡಿಸಿದ ಕಲಾಕಾರನಿಗೆ ದುಡ್ಡು ಕೊಟ್ಟು ಕಳಿಸಿ ಆ ಚಿತ್ರವನ್ನು ಅವನ ಹೆಂಡತಿಯ ಒಡವೆಗಳನ್ನು ಇಟ್ಟಂತಹ ಖಜಾನೆಯೊಳಗೆ ಭದ್ರವಾಗಿರಿಸಿದ. ಆದರೆ ಅಷ್ಟರಲ್ಲಿ ಅವನ ಅಕ್ಕ ಮತ್ತೆ ಅಲ್ಲಿ ಬಂದು ಸೇರಿಕೊಂಡಳು. ಅಯ್ಯೋ, ನನ್ನ ತಮ್ಮನನ್ನು ನೋಡಿಕೊಳ್ಳಲು ಯಾವ ಹೆಣ್ಣು ಸಹ ಇಲ್ಲವಲ್ಲ ಎಂಬ ಸಾಕನ್ನು ಇಟ್ಟುಕೊಂಡು ಇನ್ನೂ ಕೆಲ ದಿನಗಳ ಕಾಲ ಅಲ್ಲೇ ಜಾಂಡ ಊರಿದಳು. ಇನ್ನು ನಿಧಾನವಾಗಿ ಮನೆಯೆಲ್ಲವೂ ಅವಳ ಆಡಳಿತಕ್ಕೆ ತಂದುಕೊಂಡಳು. ಇನ್ನು ಕೆಲಸದವಳ ಮೇಲೆ ರಾಜನಿಗಿದ್ದಂತಹ ಪ್ರೀತಿಯೂ ಸಹ ಅಕ್ಕನಿಗೆ ಅರ್ಥವಾಯಿತು. ಇನ್ನು ಈ ವಯಸ್ಸಿನಲ್ಲಿ ತಮ್ಮ ವಿವಾಹವಾದರೆ ಅವಳಿನ್ನೂ ಚಿಕ್ಕವಳಾದ್ದರಿಂದ ಅವಳಾಡಿಸಿದಂತೆ ಇವನು ಆಟವಾಡುತ್ತಾನೆ. ಹಾಗಾಗಿ ಬೇಗನೆ ತಮ್ಮನನ್ನು ಕೊಂದು ಬಿಡಬೇಕೆಂದು ತೀರ್ಮಾನಿಸಿಕೊಂಡಳು ಅಕ್ಕ. ಅದೇ ದಿನ ರಾತ್ರಿ ಅಕ್ಕ, ಬಾವ ಹಾಗೂ ಅವರ ಮಕ್ಕಳು ಸೇರಿಕೊಂಡು ರಾಜನನ್ನು ಅತಿ ಕ್ರೂರವಾಗಿ ಕೊಂದು ಬಿಟ್ಟರು. ಆದರೆ ಇವರು ರಾಜನನ್ನು ಕೊಲ್ಲುವುದು ಕೆಲಸದವಳು ಸಹ ನೋಡಿದ್ದರಿಂದ ಅವಳನ್ನು ಸಹ ಅತಿ ದಾರುಣವಾಗಿ ಕೊಂದು ಬಿಟ್ಟರು. ಅದರ ನಂತರ ಮನೆಯೊಳಗಿರುವ ಆಸ್ತಿ ಪತ್ರಗಳು, ಒಡವೆಗಳು, ಹಣ ಎಲ್ಲವೂ ದೋಚಿಕೊಂಡು ಅವರ ಮನೆಗೆ ಹೊರಟು ಹೋದರು. ಆ ರಾಜನ ಹತ್ಯೆ ಹಾಗೂ ಆ ಸೇವಕಿಯ ಹತ್ಯೆಯ ಬಗ್ಗೆ ವಿಚಾರಣೆಯೂ ಸಹ ಅಷ್ಟಾಗಿ ನಡೆಯಲಿಲ್ಲ. ಅಕ್ಕ ಯಾರು ಆಸ್ತಿಗಾಗಿ ರಾಜನನ್ನು ಕೊಂದಿರಬೇಕೆಂದು ಪುಕಾರುಗಳನ್ನು ಹುಟ್ಟಿಸಿದಳು. ಆದರೆ ರಾಜನ ಮಗ ದೂರವಾಗಿ ಬೇರೆ ಬಂಗಲೆಯಲ್ಲಿ ನಿವಾಸವಿದ್ದ. ಆದರೂ ಕೂಡ ಮನೆಯನ್ನು ನೋಡಿಕೊಳ್ಳಲು ಒಬ್ಬ ಸೇವಕನನ್ನು ಇರಿಸಿದ. ಅದೇ ರೀತಿ ಆ ಸೇವಕ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಆದರೆ ಕೆಲ ದಿನಗಳ ನಂತರ ಅಮಾವಾಸ್ಯೆಯ ದಿನದಂದು ಮನೆಯೊಳಗಿನಿಂದ ಚಿತ್ರ ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತಿದೆ. ನಾನಿಲ್ಲಿರಲು ಆಗುವುದಿಲ್ಲ, ನನ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ಹೇಳಿ ಆ ಕೆಲಸದವನು ಅಲ್ಲಿಂದ ಹೊರಟು ಹೋದ. ಅದರ ನಂತರ ಒಬ್ಬ ವೃದ್ಧನನ್ನು ತಂದು ಆ ಬಂಗಲೆಯ ಎದುರಿಗಿರುವಂತಹ ಪುಟ್ಟ ಮನೆಯೊಳಗಿರಿಸಿದ ಆ ರಾಜನ ಮಗ. ಆದರೆ ಅವನಿಗೂ ಸಹ ಪ್ರತಿ ಅಮಾವಾಸ್ಯೆಯೆಂದು ವಿಚಿತ್ರವಾದ ಶಬ್ದಗಳು, ಹೆಜ್ಜೆಯ ಶಬ್ದ, ಗೆಜ್ಜೆ ಶಬ್ದಗಳು, ಬಳೆ ಶಬ್ದಗಳು ಕೇಳಿಬರುತ್ತಿತ್ತು. ಹಾಗಾಗಿ ಆ ರಾಜನ ಅಕ್ಕ ಮತ್ತೆ ಅಲ್ಲಿಗೆ ಬಂದು ಆ ಇಡೀ ಮನೆಯನ್ನು ಸುಂದರವಾಗಿ ಮಾಡ್ರನ್ ಆಗಿ ತಯಾರಿಸಿದಳು. ಆದರೆ ಆ ರಾಜ ಹಾಗೂ ಕೆಲಸದವಳನ್ನು ಕೊಂದ ಕೋಣೆಯನ್ನು ಮಾತ್ರ ಮುಟ್ಟಲಿಲ್ಲ. ಅಷ್ಟರಲ್ಲಿ ಅಮಾವಾಸ್ಯೆಯು ಬಂತು. ಆದರೆ ಆ ರಾತ್ರಿ ಅವಳ ಮಗಳ ಮೈಯೊಳಗೆ ಸತ್ತು ಹೋದಂತಹ ಕೆಲಸದವಳ ಆತ್ಮ ಸೇರಿಕೊಂಡಿತ್ತು.
ಮಗಳು ಕೆಲಸದ ಹುಡುಗಿಯಂತೆಯೇ ವರ್ತಿಸುತ್ತಾ ತಾಯಿಯನ್ನು ಕೊಂದುಬಿಟ್ಟಳು. ಇದರಿಂದ ಹೆದರಿದ ಆಕೆಯ ಗಂಡ ಹಾಗೂ ಮಗ ಮಗಳಿಗೆ ದೆವ್ವ ಬಿಡಿಸಿ ಅವಳನ್ನು ಅಲ್ಲಿಂದ ದೂರ ಕರೆದುಕೊಂಡು ಓಡಿಹೋದರು. ಅದರ ನಂತರ ಆ ರಾಜನ ಮಗ ಅವನು ಬದುಕಿರುವವರೆಗೂ ಆ ಬಂಗಲೆಯನ್ನು ಚೆನ್ನಾಗಿ ಕಾಪಾಡಿಕೊಂಡ. ಈಗಲೂ ಸಹ ಆ ಮನೆ ಟ್ರಾವನ್ಕೋರ್ ರಾಜವಂಶಸ್ಥರ ಹೆಸರಿನಲ್ಲೇ ಇರುವುದು ಮಾತ್ರ ವಿಶೇಷ. ಆ ಮನೆಯ ಕಥೆಯನ್ನು ಒಬ್ಬ ಚರಿತ್ರಕಾರ ಬರೆದಿದ್ದರೆ ಅದನ್ನು ಸ್ವಲ್ಪ ಬದಲಾಯಿಸಿ ಸಿನಿಮಾವನ್ನು ತೆಗೆಯಲಾಗಿದೆ. ಚಂದ್ರಮುಖಿ ಎಂಬ ಹೆಸರು ಸಹ ಸಿನಿಮಾದವರ ಕಲ್ಪನೆ ಮಾತ್ರ. ನಿಜಕ್ಕೆ ಆ ರಾಜನ ಹೆಸರಾಗಲಿ ಆ ಕೆಲಸದವಳ ಹೆಸರಾಗಲಿ ಇದುವರೆಗೂ ಟ್ರಾವನ್ಕೋರ್ ವಂಶಸ್ಥರು ಹೊರಗೆಲ್ಲೂ ಹೇಳಲೇ ಇಲ್ಲ. ಆದರೆ ಆ ಮನೆಯೊಳಗೆ ಮಾತ್ರ ಇದುವರೆಗೂ ಯಾರೂ ನಿವಾಸವಿರಲು ಧೈರ್ಯ ಮಾಡಲಿಲ್ಲ. ಕತ್ತಲಾದರೆ ಆ ಊರಿನವರು ಈಗಲೂ ಸಹ ಆ ಮನೆಯ ಸುತ್ತಮುತ್ತಲೂ ಹೋಗುವುದಿಲ್ಲ. ಇದೇ ನಿಜವಾದಂತಹ ಕತೆ. ಇದನ್ನೇ ಬದಲಾಯಿಸಿ ಚಿತ್ರ ತೆಗೆಯಲಾಗಿದೆ. ಈ ಮನೆ ಇನ್ನೂ ಕೇರಳದಲ್ಲಿ ಹಾಗೆಯೇ ಇದೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಕುತೂಹಲಕಾರಿ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.